ಈ ಹಿಂದೆ ನಾವು ಪುತ್ತೂರಿನ ಪ್ರೆಸ್ ಕ್ಲಬ್ಬಲ್ಲಿ ನಾವೊಂದು ಮಾಹಿತಿ ಕೊಟ್ಟಿರ್ತೇವೆ. ನಮ್ಮ ವಿಶ್ವಕರ್ಮ ಸಮಾಜದ ಒಂದು ಮಹಿಳೆಗೆ ಆದಂಥ ಅನ್ಯಾಯಕ್ಕೆ ಇದರ ಬಗ್ಗೆ ಹಿಂದಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ PG ಜಗನ್ನಿವಾಸ್ ಅವರು ಕೊಟ್ಟಂತಹ ವಚನ ಭ್ರಷ್ಟರಾಗಿರುತ್ತಾರೆ. ಸೊ ಅದರ ಬಗ್ಗೆ ಹಿಂದಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಕೆಲವೊಂದು ಮಾಹಿತಿ ಕೊಟ್ಟಿರ್ತೇವೆ. ಏಕೆಂದರೆ ನಮ್ಮ ಸಮಾಜಕ್ಕೆ ಆದಂಥ ಒಂದು ಅನ್ಯಾಯಕ್ಕೆ ನಾವು ಈ ಕ್ಷೇತ್ರದಲ್ಲಿರುವಂಥ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಮ್ಮ ಸಮಾಜದವರೆಲ್ಲ ಸೇರಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತ ಹೇಳುವಂಥ ಒಂದು ಮಾತನ್ನು ನಾವು ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳಿದ್ದೇವೆ. ಆದರೆ ಮಾಧ್ಯಮ ಪ್ರತಿದಿನದಲ್ಲಿ ಹೇಳಿದ ನಂತರ ಹೊರಗಿನ ಒಂದು ಜಾಲತಾಣದಲ್ಲಿ ಈ ಒಂದು ವಿಚಾರ ಅಸ್ತವ್ಯಸ್ತವಾಗಿ ಹೋಗಿರ್ತದೆ. ಯಾಕೆಂದರೆ ನಾವು ಹೇಳುವಂಥದ್ದು ನಮ್ಮ ಈ ಸೀಮೆಯ ಒಂದು ದೇವರ ಒಂದು ಕ್ಷೇತ್ರದಲ್ಲಿ ನಮ್ಮ ಸಮಾಜದ ಒಂದು ಮಹಿಳೆಗೆ ಆದಂಥ ಒಂದು ಅನ್ಯಾಯಕ್ಕೆ ದೇವರಲ್ಲಿ ಪ್ರಾರ್ಥನೆ ಕೋರಿ ಅದಕ್ಕೆ ಒಂದು ನ್ಯಾಯ ಕೇಳುವಂಥ ಒಂದು ವ್ಯವಸ್ಥೆ ನಾವು ಕೇಳಿರ್ತೇವೆ. ಆದರೆ ಜಾಲತಾಣದಲ್ಲಿ ಹೇಗೆ ಆಗಿದೆ ಅಂದರೆ, ಇವರು ವಿಶ್ವಕರ್ಮ ಸಮಾಜದವರು ಪ್ರತಿಭಟನೆ ಮಾಡ್ತಾರೆ, ದೇವರೆದುರಲ್ಲಿ ಧ್ವಜಸ್ತಂಭದಲ್ಲಿ ನಿಂತುಕೊಂಡು ಒಂದು ಪ್ರತಿಭಟನೆ ಮಾಡ್ತಾರೆ. ಆದರೆ ನೋಡಿ, ನಾವು ಒಂದು ವಿಶ್ವಬ್ರಾಹ್ಮಣ ಸಮಾಜಕ್ಕೆ ಸೇರುವಂಥ ನಾವೊಂದು ಆಗಿರ್ತೇವೆ. ನಮಗೆ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ನಡೆದುಕೊಂಡು ಬರಬೇಕಂತ ಒಂದು ಶಿಸ್ತು ನಮ್ಮಲ್ಲಿದೆ. ನಾವು ಕೂಡ ಜಪ ಮಾಡ್ತೇವೆ, ಹಾಗೂ ಮಡಿ ಮೇಲಿಗೆ ಕೂಡ ಕೆಲವೊಂದು ಕ್ರಮಗಳಿರ್ತದೆ. ಅದೆಲ್ಲ ಕೂಡ ನಾವು ಆಚರಣೆ ಮಾಡಿಕೊಂಡು ಬಂದಿರುವಂಥದ್ದು. ಒಂದು ಕ್ಷೇತ್ರದಲ್ಲಿರುವಂಥ ಒಂದು ಆ ದೇವರಿಗೆ ಗೌರವ ಕೊಡುವಂಥದ್ದೊಂದು ನಾವು ಹುಟ್ಟಿನಿಂದಲೂ ನಮಗೊಂದು ಹಿರಿಯರು ಹಾಗೂ ದೀಕ್ಷೆ ಕೊಟ್ಟವರು ಹೇಳುವಂಥ ಒಂದು ವಿಚಾರ ತುಂಬ ಇದೆ. ಆದರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇವತ್ತೊಂದು ವಿಚಾರ ಬಂತು. ನಮ್ಮ ಮಾಲಿಂಗೇಶ್ವರ ದೇವಸ್ಥಾನದ ಸಂರಕ್ಷಣಾ ಸಮಿತಿಯವರು ಹೇಳ್ತಾರೆ, ವಿಶ್ವಕರ್ಮ ಸಮಾಜದವರು ಆ ಪತ್ರಿಕಾಗೋಷ್ಠಿಯಲ್ಲಿದ್ದವರಿಗೆ ದೇವಸ್ಥಾನದೊಳಗೆ ಪ್ರವೇಶ ಮಾಡಲಿಕ್ಕೆ ಬಿಡುವುದಿಲ್ಲ, ಅವರನ್ನು ಹೊರದಬ್ತೇವೆ. ಇದೆಲ್ಲ ಒಂದು ನಾವು ಹೇಳಿದಂಥ ಮಾತಿಗೆ ಒಂದು ತಪ್ಪು ಕಲ್ಪನೆ ಇಟ್ಕೊಂಡು ನಾವು ನೋಡಿ, ನಾವೊಂದು ಮಹಿಳೆಗೆ ಅನ್ಯಾಯದ ವಿಚಾರವನ್ನು ನಾವು ಪತ್ರಿಕಾಗೋಷ್ಠಿಯಲ್ಲಿ ನಾವು ಮಾಹಿತಿ ಕೊಟ್ಟಿರ್ತೇವೆ. ಅದಕ್ಕೋಸ್ಕರ ನಾವು ಪ್ರೆಸ್ ಮೀಟ್ ಮಾಡಿರುವಂಥದ್ದು. ಆದರೆ ಅಲ್ಲಿ ಹೇಳಿದ ವಿಚಾರ ಆ ಜಗನ್ನಿವಾಸ್ ರಾವ್ ಅವರಿಗೆ ಒಂದು ಸಪೋರ್ಟ್ ಆಗಿ, ಯಾಕಂದ್ರೆ ನೋಡಿ, ಒಂದು ಮೈಲಿಗೆಯಲ್ಲಿರುವಾಗ ಅವರಿಗೊಂದು ಇದು ಡೆಲಿವರಿ ಆಗೋ ಟೈಮಲ್ಲಿ ಅವರು ದೇವಸ್ಥಾನಕ್ಕೆ ಹೋಗುವಂಥ ವಿಚಾರ ಆಗಿರ್ಬೋದು, ಅದು ನಮ್ಗೆ ಹೇಳೋದು ಸೂತಕಲ್ಲಿರ್ತದೆ. ಆಗ ನಮಗೆ ನೋಡಿ, ನಾವು ದೇವಸ್ಥಾನದ ಪಾವಿತ್ರ್ಯತೆಯನ್ನು ಉಳಿಸುವಂಥ ಒಂದು ವ್ಯಕ್ತಿತ್ವ ನಮ್ಗೆ ಇರಬೇಕು. ನೋಡಿ, ಒಂದು ಸಂಸ್ಥೆ ಅಂತ ಹೇಳಿದರೆ ನಾವು ಇಲ್ಲಿ ತಪ್ಪಾಗಿದೆ, ಈ ತಪ್ಪನ್ನು ಸರಿ, ಈ ಕೊಡಿ ಏರುವ ಸಂದರ್ಭದಲ್ಲಿ ಆಗಿರ್ಬೋದು, ನಮ್ಮ ಉತ್ಸವ ಸಂದರ್ಭದಲ್ಲಿ ಸರಿ, ಈ ಸಂದರ್ಭದಲ್ಲಿ ನೀವು ಬರಬೇಡಿ, ಯಾಕಂದ್ರೆ ಹೀಗೆ ವಿಚಾರಗಳಿದೆ, ನಮ್ಮ ಪಾವಿತ್ರ್ಯವನ್ನು ನಾವು ಉಳಿಸುವ, ನಾವು ಬೆಳೆಸುವ. ನೋಡಿ, ಅಂಥದ್ದಿದ್ರೆ ನಾವು ಕೂಡ ಒಟ್ಟಿಗಿರ್ತೇವೆ, ಎಲ್ಲ ವಿಷಯ ನಾವು ಇರ್ತೇವೆ, ಇಲ್ಲ ಹೇಳೋದಿಲ್ಲ. ಆದರೆ ನಾವು ಒಂದು ಮಹಿಳೆಗೆ ಒಂದು ಅನ್ಯಾಯ ಆಗಿದೆ, ಆ ಮಹಿಳೆಯನ್ನೇ ದೂಷಿಸ್ತಾ ಇರ್ತಾರೆ. ಯಾಕಂದರೆ ಹುಡುಗನ ಬಗ್ಗೆ ಯಾವುದೊಂದು ಮಾಹಿತಿ ಕೊಡ್ತಾ ಇಲ್ಲ. ಹಾಗೆ ಇದು ಸರಿಯಾ ತಪ್ಪ? ಯಾಕಂದ್ರೆ ನೋಡಿ, ನಾವು ಇವತ್ತು ನೋಡಿ, ನಾವು ಹೇಳಿದ ಹಾಗೆ ನಾವು ಕೊಟ್ಟ ಮಾತಿನಂತೆ ಇಂದು ಬೆಳಿಗ್ಗೆ 9:10 ಗಂಟೆಯ ಸಂದರ್ಭದಲ್ಲಿ ನಾವು ಕ್ಷೇತ್ರದ ದೇವಸ್ಥಾನಕ್ಕೆ ಹೋದೆವು. ಮಾಲಿಂಗೇಶ್ವರದಲ್ಲಿ ನಾವು ಪ್ರಾರ್ಥನೆ ಮಾಡಿದ್ವಿ. ಅಲ್ಲಿಯ ಪ್ರಧಾನ ಅರ್ಚಕರಲ್ಲಿ ನಮಗೆ ಪ್ರಾರ್ಥನೆ ಮಾಡುವಲ್ಲಿ ಒಂದು ತುಂಬ ರೀತಿಯಲ್ಲಿ ಸಹಕರಿಸಿದೆ. ನಮಗೇನಾಗಿದೆ, ನಮಗೆ ಕಷ್ಟ ಆದದ್ದು ನಮ್ಮ ಮಹಿಳೆ ಆದಂಥ ಒಂದು ಅನ್ಯಾಯಕ್ಕೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವ ಒಂದೇ ವಿಚಾರ ಹೇಳಿದ್ದೇವೆ, ಹೀಗಾಗಿ ಅನ್ಯಾಯ ಆಗಿರ್ತದೆ, ಈ ಅನ್ಯಾಯದಕ್ಕೆ ನೀವು ಮಾಲಿಂಗೇಶ್ವರ ನೀನೇ ಅದಕ್ಕೆ ಕಾಪಾಡಬೇಕು, ನೀನೇ ಅದಕ್ಕೆ ನ್ಯಾಯ ತೋರಿಸಿಕೊಡ್ಬೇಕು. ಹಾಗಿರುವಾಗ ನಾವು ದೇವರಲ್ಲಿ ನ್ಯಾಯ ಕೇಳುತ್ತೇವೆ. ನಾವು ಕೊಟ್ಟ ಮಾತಿನಂತೆ ನಾವು ಕ್ಷೇತ್ರದಲ್ಲ ಈ ಸೀಮೆಯ ಒಂದು ದೇವರಲ್ಲಿ ಕೇಳುವಂಥ ಪ್ರಾರ್ಥನೆ ಇಷ್ಟೇ. ಆದರೆ ಇನ್ನೊಂದು ವಿಚಾರ, ಈ ಒಂದು ವಿಚಾರಕ್ಕೆ ನಿಮ್ಗೆ ಗೊತ್ತಿರುವ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ಸೋಷಿಯಲ್ ಮೀಡಿಯಾ ಹೇಳ್ಬೋದು, ಇದರಲ್ಲಿ ಕೆಲವೊಂದೆಲ್ಲ ನಮ್ಮ ಹಿಂದೂ ಧರ್ಮದ ಬಗ್ಗೆ ಒಂದು ಅಪಚ್ಯುತಿ ಇರುವಂಥ ವಿಚಾರಗಳನ್ನು ಮಾತಾಡ್ತಾರೆ. ನೋಡಿ, ಹಿಂದೂ ಧಾರ್ಮಿಕ ವಿಚಾರಗಳು ನಮಗೆ ಗೊತ್ತಿರ್ತದೆ, ಅದು ಬೇರೆ ಧರ್ಮದಲ್ಲಿ ಆ ವಿಚಾರ ಗೊತ್ತಿರೋಲ್ಲ. ಹಾಗೆ ನೀವು ಮಾತಾಡುವಾಗ ಸ್ವಲ್ಪ ಆಲೋಚನೆ ಮಾಡಿಕೊಂಡು ಮಾತಾಡೋಣ. ನಾನು ಈ ಒಂದು ವಿಚಾರದಲ್ಲಿ ಹೇಳಲಿಕ್ಕೆ ಇಚ್ಛೆ ವಹಿಸ್ತೇನೆ. ಮತ್ತು ಇನ್ನೊಂದು ವಿಚಾರ, ಇಲ್ಲಿ ಆದಂಥ ವಿಚಾರ, ಕಾನೂನಲ್ಲಿ ಕೇಸ್ ಆಲ್ರೆಡಿ ಇದೆ. ಕಾನೂನಲ್ಲಿ ಈಗ ಅದಕ್ಕೆ ಕೋರ್ಟ್ ಬೇಕಾದ ಅಡ್ವೊಕೇಟ್ ವ್ಯವಸ್ಥೆ ಆಗ್ತಾ ಉಂಟು. ಆದರೆ ಒಂದು ವಿಚಾರ, ಈ ಸೀಮೆಯಲ್ಲಿರುವಂಥ ಒಂದೇ ಕ್ಷೇತ್ರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ. ನಮ್ಮ ಸಮಾಜದವರು ಕೂಡ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಯಾಕಂದರೆ ನೋಡಿ, ನಮ್ಮ ಸಮಾಜದಲ್ಲಿ ಚಂದ ಕೆಲಸ ಆಗಿರ್ಬೋದು, ಮರದ ಕೆಲಸ, ಬೇರೆ ಬೇರೆ ಕೆಲಸ ಇದ್ದರೆ ಪ್ರತಿನಿತ್ಯ ದೇವರಲ್ಲಿ ಪ್ರಥಮವಾಗಿ ಪೂಜೆ, ಅಲ್ಲಿ ಪ್ರಾರ್ಥನೆ ಮಾಡಿ, ಅಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಅಲ್ಲಿ ಕೆಲಸ ನೀವು ನೋಡ್ಬೋದು. ನಮ್ಮ ದೇವಸ್ಥಾನದಲ್ಲಿರುವಂಥ ಎಲ್ಲ ಕೆಲಸ ಕಾರ್ಯಗಳು ನಮ್ಮ ಸಮಾಜದವರು ಹೊರಗಿರ್ತಾರೆ, ಎಲ್ಲ ಕೆಲಸಕ್ಕೆ ಕೂಡ. ಆಗಿರುವಾಗ ಅಲ್ಲಿಯ ಒಂದು ವ್ಯವಸ್ಥೆಗೆ ಯಾವುದೇ ಒಂದು ತುಚಿ ಬರದಂತೆ ನಾವು ಇಷ್ಟರವರೆಗೆ ನಡೆದುಕೊಂಡಿದ್ದೇವೆ. ಮುಂದೆ ಕೂಡ ನಾವು ಅದೇ ರೀತಿಯಲ್ಲಿ ಇರ್ತೇವೆ. ಆದರೆ ಕೊನೆಗೆ ಹೇಳುವಂಥದ್ದು, ಈ ವಿಚಾರಕ್ಕೆ ಆ ಮಾಲಿಂಗೇಶ್ವರ ದೇವರೇ ಇದಕ್ಕೆ ನ್ಯಾಯ ಒದಗಿಸಿ ಕೊಡ್ತಾನೆ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿರುವಂಥ ಎಲ್ಲರಿಗೂ ಗೊತ್ತಾಗ್ತದೆ ಹೇಗೆ ಆಗಿದೆ, ತಪ್ಪು ಮಾಡಿದ್ರೆ ಏನು ಸಿಗ್ತದೆ ಅಂತ ಅವನೇ ನೋಡಿಕೊಡ್ತಾ ಅಂತ ಈ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತದೆ. ಇವತ್ತು ಪ್ರಾರ್ಥನೆ ಮಾಡಿದ್ದೇವೆ. ಇವತ್ತು ಬೆಳಿಗ್ಗೆ 9:00 ನಾವು ಪ್ರಾರ್ಥನೆ ಮಾಡಿದ್ವಿ. ಮತ್ತು ಇನ್ನೊಂದು, ನಾವು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಅಂತ ಹೇಳಿದ್ರೆ, ಆದರೆ ಯಾವ ಸಂದರ್ಭದಲ್ಲಿ ಇವತ್ತು ನಮಗೆ ಒಂದು ಟೈಮ್ ಸಿಕ್ಕಿದೆ. ಯಾಕಂದ್ರೆ ನಾಳೆ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಒಂದು ಮಾಹಿತಿ ಬಂತು ನಾಳೆ ದಿವಸ. ಯಾಕಂದರೆ ಅಲ್ಲಿ ವ್ಯವಸ್ಥೆ ತುಂಬ ಇರ್ತದೆ, ಜನಗಳು ಸೇರ್ತಾರೆ, ಪ್ರಾರ್ಥನೆ ಮಾಡಲಿಕ್ಕೆ ಹೊತ್ತು ಇರೋದಿಲ್ಲ ಅಂತ ಹೇಳೋದಕ್ಕೆ ಇವತ್ತು ನಾವು ಹೋಗಿ 9:10 ಗಂಟೆಗೆ ಹೋಗಿ ಪ್ರಾರ್ಥನೆ ಮಾಡಿ ಬಂದಿರ್ತೇವೆ ಬೆಳಿಗ್ಗೆ. ಇಲ್ಲ, ಅವರು ಕೂಡ ನನಗೆ ನಾವು ಪ್ರೆಸ್ ಮೀಟಲ್ಲಿ ಬಂದ ವಿಷಯ, ನಾನು ಧ್ವಜಸ್ತಂಭದಲ್ಲಿ ನಿಂತುಕೊಂಡು ದೇವರಲ್ಲಿ ನಾನು ನ್ಯಾಯ ಕೇಳ್ತೇನೆ ಅಂತ ಹೇಳುವಂಥ ವಿಚಾರ ಬಂದಿದೆ. ಅದೇ ಹೇಳಿದೆ. ಅದು ಬಿಟ್ಟು ಪ್ರತಿಭಟನೆ ಎಂಬ ಶಬ್ದ
ನಮ್ಮ ಸಂಸ್ಥೆಯಿಂದಾಗಲಿ ಮಹಿಳೆಯಿಂದಾಗಿ ಯಾವುದೇ ಪ್ರತಿಭಟನೆ ಅಂತ ನಾವು ಹೇಳಿಲ್ಲ. ಅದು ಸಾಮಾಜಿಕ ಜಾಲದಲ್ಲಿ ಹೊರಗಿಂದ ಹೋಗುವಾಗ ಅದೊಂದು ಅದರ ಮೇಲೆ ಒಂದು ರೆಕ್ಕೆ ಪುಕ್ಕೆಲ್ಲ ಸೇರಿಕೊಂಡು ಬೇರೆ ಬೇರೆ ವಿಚಾರಗಳು ಬರ್ತಾ ಉಂಟು. ಹೆಸರು ಯಾವುದು? ವಿಕ್ರಮಯ್ಯ ಆಚಾರ್ಯ ಅಂತ.